ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಡುಗೆ ಮಾಡ್ತಾಯಿದ್ದೆ. ಇವತ್ತು ಮಾತ್ರ ಅಡುಗೆ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಬೇಡಿ. ಎವ್ರಿ ಡೇ ಮಾರ್ನಿಂಗ್ ನಾನು ಮಾತ್ರ ಅಡುಗೆ ಮಾಡೋದು, ಸಂಜೆ ಟೈಮು ಅಮ್ಮ ಅಡುಗೆ ಮಾಡ್ಕೋತಾರೆ. ಇವತ್ತು ನನಗೆ ವೀಕ್ ಆಫ್ ಇತ್ತು, ಸೊ ಹಂಗಾಗಿ ನಂಗೆ ಟೈಮ್ ಸಿಗುತ್ತೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಅಂಥೇಳಿ ವೀಡಿಯೋ ಮಾಡ್ಕೊಂಡು ಅಡುಗೆ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೆ. ನಾನು ಅಂದ್ಕೊಂಡೆ ಚಪಾತಿ ಮಾಡಿಬಿಟ್ಟು ಅದಕ್ಕೆ ಪನ್ನೀರ್ ಗ್ರೇವಿ ಮಾಡೋಣ ಅಂತ. ಬಟ್ ನನಗೆ ಗ್ರೇವಿ ಇಷ್ಟ ಆಗಲ್ಲ, ಊಟ ತಿಂದ ಮೇಲೆ ಹೆವಿ ಅಂತ ಅನಿಸುತ್ತೆ, ಯಾಕೆಂದರೆ ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಅದು ಬೇಡ. ಲೈಟ್ ಫುಡ್ ಥರ ಪನ್ನೀರ್ನ ಲೈಟ್ ಫುಡ್ ಥರ ಪೆಪ್ಪರ್ ಡ್ರೈ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಚಪಾತಿಗೆ ಏನು ಮಾಡೋದು, ಚಪಾತಿಗೆ ಏನಾದರೂ ಮಾಡಲೇಬೇಕಲ್ವ, ಅದಕ್ಕೆ ಕುಂಬಳಕಾಯಿ ಇತ್ತು. ನಾನು ಲಾಸ್ಟ್ ಟೈಮ್ ತುಮಕೂರಿಗೆ ಹೋಗಿದ್ನಲ್ಲ, ಆವಾಗ ಆಂಟಿ ಕುಂಬಳಕಾಯಿ ಕೊಟ್ಟು ಕಳಿಸಿದ್ರು. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಚಿಕ್ಕ ವಯಸ್ಸಲ್ಲಂತೂ ತುಂಬ ತಿಂತಾಯಿದ್ದೆ. ಕಾಂಬಿನೇಷನ್ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಅಂದರೆ ಅದೆಷ್ಟು ಚಪಾತಿ ತಿಂತಿದ್ದೋ ನನಗೇ ಗೊತ್ತಿಲ್ಲ. ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟು ರೆಡಿ ಮಾಡ್ತಾಯಿದ್ದೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಚಪಾತಿ ಅಂದ್ರೇ ನಮಗೆ ತಿಂಗ್ಳಿಗೆ ಒಂದು ಸಲ, ಅದೇ ಒಂಥರ ನಮಗೆ ಏನೋ ತುಂಬ ದಿನ ಆದಮೇಲೆ ಏನೋ ಒಂಥರ ಊಟ ಅನ್ನೋ ಥರ ಫೀಲು. ಯಾಕೆಂದರೆ ಅವಾಗೆಲ್ಲ ಜಾಸ್ತಿ ಡೈಲಿ ನಮ್ಮ ಮನೇಲಿ ಮುದ್ದೆ, ಉಪ್ಸಾರು, ಮುದ್ದೆ, ಸಾಂಬಾರು, ಮುದ್ದೆ ಬಿಟ್ಟು ಬೇರೆ ಏನು ಮಾಡ್ತಾನೆ ಇರಲಿಲ್ಲ. ಚಪಾತಿ ಅಂದರೆ ನಮಗೊಂಥರ ಏನೋ ಹಬ್ಬದ ಊಟ ಥರ ಫೀಲು. ಆವಾಗ ಚಪಾತಿ, ಆಮೇಲೆ ಕುಂಬಳಕಾಯಿ ಜಾಸ್ತಿ ಬೆಳೀತಾ ಇದ್ರಲ್ವ, ಆ ಟೈಮಲ್ಲಿ ಜಾಸ್ತಿ ಕುಂಬಳಕಾಯಿ ಪಲ್ಯನೇ ಮಾಡ್ತಾಯಿದ್ದಿದ್ದು. ಹಂಗಾಗಿ ಜಾಸ್ತಿ ತಿಂತಾಯಿದ್ದೆ. ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇವಾಗ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡೆ. ಆಗಲೇ ಹೇಳ್ದಾಗೆ ಪೆಪ್ಪರ್ ಡ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಲ್ಲ, ಪನ್ನೀರ್ ಪೆಪ್ಪರ್ ಡ್ರೈ. ಅದಕ್ಕೆ ಇವಾಗ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸು, ಹಾಗೆ ಒಣಮೆಣ್ಸಿಕಾಯಿ, ಹಾಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ, ಅದ್ರ ಜೊತೆಗೆ ಸ್ವಲ್ಪ ಸೋಂಕಾಳು ಹಾಕ್ಕೊತಾ ಇದ್ದೀನಿ. ಅದಿಷ್ಟನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಅಂದರೆ ಹುರ್ಕೊತಾ ಇದ್ದೀನಿ. ಹುರ್ಕೊಂಡು ಅದನ್ನು ಆರೋದಕ್ಕೆ ಬಿಟ್ಬಿಟ್ಟು ಇನ್ನೊಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡಾದಮೇಲೆ ಅದಕ್ಕೆ ಹಸಿರು ಮೆಣಸಿಕಾಯಿ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕರಿಬೇವನ್ನ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ನಾನು ಮಸಾಲೆಗೆ ಹಾಕ್ಕೊಂಡಿದ್ದೀನಿ ಕರಿಬೇವನ್ನ, ಹಾಗಾಗಿ ಅಲ್ಲಿ ಸ್ಕಿಪ್ ಮಾಡಿದ್ದೀನಿ. ಮತ್ತು ಇದು ಸ್ವಲ್ಪ ಆರಿರುತ್ತಲ್ವ, ಬಿಸಿ ತಣ್ಣಗಾಗಿರುತ್ತಲ್ವ, ಹಾಗಾಗಿ ಅದಾದಮೇಲೆ ಇದನ್ನು ಒಂದು ರಫಾಗಿ ರುಬ್ಕೊತಾ ಇದ್ದೀನಿ. ತುಂಬ ನುಣ್ಣಗೆ ರುಬ್ಬಿಲ್ಲ, ರಫಾಗಿ ರುಬ್ಬಿಬಿಟ್ಟು ಅದನ್ನು ಈರುಳ್ಳಿ ಫ್ರೈ ಆಗಿರುತ್ತಲ್ವ, ಫ್ರೈ ಆದಮೇಲೆ ಈ ಏನಿರುತ್ತೆ ಮಸಾಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡಿ ಅದಕ್ಕೆ ಟೇಸ್ಟಿಗೆ ತಕ್ಕನಾಗ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಪನ್ನೀರನ್ನ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಪನ್ನೀರನ್ನ ಪ್ಯಾನ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡಿದ್ರೆ ಮುಗೀತು, ಪನ್ನೀರ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಇನ್ನು ನೆಕ್ಸ್ಟ್ ಕುಂಬಳಕಾಯಿ ಪಲ್ಯಗೆ ಅಂತ ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ಅದು ಹಾಕಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು, ಮೆಣಸಿಕಾಯಿ, ಹಾಗೆ ಈರುಳ್ಳಿ, ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕುಂಬಳಕಾಯಿ ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ಅಂತೂ ಕುಂಬಳಕಾಯಲ್ಲಿ ರೆಸಿಪಿ ಎಲ್ಲ ಮಾಡ್ತಾರೆ. ಅವರು ಆಗಿನ ಕಾಲದಲ್ಲಿ ಕುಂಬಳದನ್ನ ಅಂತೆಲ್ಲ ಮಾಡ್ತಾಯಿರ್ತಾರೆ. ಅದು ಇವಾಗಲೂ ನಮಗೆ ಮಾಡಿಕೊಡ್ತಾರೆ ಕುಂಬಳಕಾಯಿ ಸಿಕ್ಕಿದಾಗೆಲ್ಲ. ಲಾಸ್ಟ್ ಟೈಮ್ ನೆನ್ನೆನೂ ಮಾಡಿದರು, ತುಂಬ ಚೆನ್ನಾಗಿತ್ತು, ಸ್ವೀಟ್ ಚೆನ್ನಾಗಿತ್ತು. ಸೊ ಇವಾಗ ಅದು ಈರುಳ್ಳಿ ಫ್ರೈ ಆದಮೇಲೆ ಕುಂಬಳಕಾಯಿ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿದಾದಮೇಲೆ ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಅದು ಸ್ವಲ್ಪ ಬೇಯೋ ಅಷ್ಟರಲ್ಲಿ ಚಪಾತಿ ಹೊತ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟೆಲ್ಲ ಚೆನ್ನಾಗಿ ಮೆತ್ತಗಾಗಿದೆ, ಸಾಫ್ಟಾಗಿದೆ. ಸೊ ಹಂಗಾಗಿ ಚಪಾತಿ ಹೊತ್ತು ಬಿಡೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ನನ್ನ ತಮ್ಮನಿಗೆ ಆಫೀಸಿಗೆ ಟೈಮ್ ಆಗಿರುತ್ತೆ, ಅವ್ನು ಬೇಗ ಹೋಗಬೇಕು. ಹಾಗಾಗಿ ಸ್ವಲ್ಪ ಬೇಗ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಮಾಡೋ ಚಪಾತಿಗಿಂತ ನನಗೆ ನಮ್ಮಮ್ಮ ಮಾಡೋ ಚಪಾತಿ ತುಂಬ ಇಷ್ಟ, ಯಾಕೆಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರು ಮಾಡಿದಾಗ ನಾನು ಜಾಸ್ತಿ ತಿಂತೀನಿ. ಇವಾಗ ಅವ್ರು ಮಾರ್ನಿಂಗ್ ಟೈಮ್ ಅಡುಗೆ ಮಾಡಲ್ವಲ್ಲ, ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ನಾನೇ ಮಾಡಲೇಬೇಕು. ಸರಿ ಅಂದ್ಬಿಟ್ಟು ನಾನು ಚಪಾತಿ ಎಲ್ಲ ಮಾಡಿದೆ, ರೆಡಿ ಆಯಿತು. ಅವನಿಗೆ ಊಟಕ್ಕೆ ಮತ್ತು ತಿನ್ನೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದೆ ಫಸ್ಟು. ಈ ಕಡೆ ಕುಂಬಳಕಾಯಿ ಪಲ್ಯ ಇನ್ನೂ ಬೇಯ್ತೈತಲ್ವ, ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಬಿಟ್ಟಿದ್ದೆ ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು. ಅದು ನೀಟಾಗಿ ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಕಾಯಿ ಹಾಕಿದ್ರೇ ತುಂಬ ಟೇಸ್ಟ್ ಬರೋದು. ನನಗಂತೂ ಕಾಯಿ ಇರಲೇಬೇಕು, ಯಾವುದೇ ಪಲ್ಯ ಆದರೂ ಅಷ್ಟೇ, ಸ್ವಲ್ಪ ಆದರೂ ಕಾಯಿ ಇರಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಅದು ಪಲ್ಯ ಅದು ಚೆನ್ನಾಗಿ ಬೆಂದಿತ್ತು. ಸೊ ಅದು ಎರಡೂ ಹಾಕಿ ಅವನಿಗೆ ತಿನ್ನೋಕೆ ಕೊಟ್ಬಿಟ್ಟು ಅವನಿಗೆ ಬಾಕ್ಸಿಗೆ ರೆಡಿ ಮಾಡಿದೆ. ಇಷ್ಟೇ ಇವತ್ತಿನ ವ್ಲಾಗು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.